ನಾನು ಚಟಾಪಟ ಚಂದ್ರು, ನನ್ನ ಪ್ರೀತಿಯ ವೀಕ್ಷಕರಿಗೆ ನಾನು ಖುಷಿಯಾಗಿ ಮಾತಾಡ್ತಾ ಇದ್ದೀನಿ, ಖುಷಿಯಾಗಿ ಹೇಳ್ತಾ ಇದ್ದೀವಿ, ಅಡುಗೆ ಕಲಿಸ್ಕೊಡ್ತಾ ಇದ್ದೀವಿ, ನಿಮ್ಮ ಪ್ರೀತಿ ಬೆಳೆಸ್ತಾ ಇದ್ದೀವಿ. ಪ್ರೀತಿ ಬೆಳೀತಾ ಇದೆ ಅಂದರೆ ನಮಗೂ ಒಂದೊಂದು ಒಳ್ಳೊಳ್ಳೆ ಅಡುಗೆ ಮಾಡಬೇಕು, ಖುಷಿಯಾಗಿ ತೋರಿಸ್ಬೇಕು ಅಂತ ನಾವು ಪ್ರೀತಿಯಿಂದ ಒಂದು ಚಿಕನ್ ಪಕೋಡಾನ ನಿಮಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ನೀವು ಮಾಡ್ಕೋಬೇಕು, ಕಲ್ತ್ಕೋಬೇಕು, ಕಲ್ತಾದ್ಮೇಲೆ ತಿನ್ಕೋಬೇಕು, ತಿಂದಾದ್ಮೇಲೆ ಚಂದ್ರು ಬೆಸ್ಟ್ ಆಫ್ ದ ಬೆಸ್ಟ್ಗೆ ಸಬ್ಸ್ಕ್ರೈಬ್ ಮಾಡ್ಬೇಕು, ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು. ನೋಡ್ತಾ ಇರಿ, ಮಾಡ್ತಾ ಇರಿ, ಖುಷಿಯಾಗಿ ತಿಂತಾ ಇರಿ. ಬನ್ನಿ, ಚಿಕನ್ ಪಕೋಡ ಏನೇನು ಬೇಕು ಅಂತ ನಮ್ಮ ಸೂರಜ್ ಬರ್ತಾನೆ, ಕಟ್ಟಿಂಗ್ ಮಾಡಿ ಕೊಡ್ತಾನೆ. ಕಲ್ಸೋಣ, ಪಕೋಡ ಬಿಡೋಣ, ತಿಂದಾದ್ಮೇಲೆ ನೀವು ಹೇಳೋಣ. ಈಗ ನಿಮ್ಗೆ ಹೇಳಿದೆ ಚಿಕನ್ ಪಕೋಡ ಯಾವ ಥರ ಮಾಡಬೇಕು ಅಂದರೆ, ಮಾಡೋ ವಿಧಾನ ಹೆಂಗೆ ಅಂದರೆ, ನಮ್ಮ ಸೂರಜ್ ಬರ್ತಾನೆ, ಸೊಪ್ಪು, ಶುಂಠಿ, ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಗಂಧ ಥರ ಹಚ್ತಾನೆ. ಹಚ್ಚಾದ್ಮೇಲೆ ನಾವು ಅದಕ್ಕೆ ಸ್ವಲ್ಪ ಮಸಾಲೆ ಹಾಕಿ ಚೆಂದ ಕಲಸೋಣ. ಒಂದು 15 ನಿಮಿಷ ಹಲಸಿನ ಪೆಟ್ಟಿಲಿ ಇಡೋಣ, ಎಣ್ಣೆಗೆ ಬಿಡೋದು, ಉಪ್ಪು ಖಾರ ಬಾರಿಸ್ಕೊಂಡು ತಿಂತಾಯಿದ್ರೆ ಹಾ ಅನ್ಬೇಕು. ಈಗ ನಮ್ಮ ಸೂರಿ ಓಡಿ ಬಾರಿ ಸ್ವಲ್ಪ ಎಲ್ಲನೂ ಕಟ್ ಮಾಡಿ, ಕಟ್ಟಾದಮೇಲೆ ಕಲಸೋಣ. ಸೂರಿ ಮಾಡಿಕೊಡ್ತಾನೆ, ನಾವು ನಿಮಗೆ ಕಲಿಸೋದು, ಖುಷಿಯಾಗಿ ತಿನ್ನಿಸೋದು. ಆ ಪಕೋಡಾಗೆ ಆ ಶುಂಠಿ ಕಟುಮ್ ಅಂತ ಸಿಗ್ತಾಯಿದ್ರೆ ಸ್ವಾದನೇ ಬೇರೆ. ನೈಸಾಗಿ ಕಟ್ ಮಾಡಪ್ಪ. ಇವ್ರು ಕಟ್ಟಿಂಗಲ್ಲಿ ಎತ್ತಿದ ಮಾಸ್ಟ್ರು, ಸಾಕಾಗಿ ಕಟ್ ಮಾಡ್ತಾರೆ. ಇವರು ಬಂದಿದ್ದಾರೆ ಟಿಬೇಟಿಂದ. ನಾನು ಮಾತಾಡೋದು ಅವ್ರಿಗೆ ಹೇಳೋದು ಪ್ರಪಂಚಕ್ಕೆ ಗೊತ್ತಾಗಲ್ಲ, ಅದು ನಮ್ಮ ಕಿವಿಗೆ ಮಾತ್ರ ಕೇಳಿಸುತ್ತೆ ಅಲ್ವಾ. ಈಗ ಈ ಈರುಳ್ಳಿ ಕಟ್ ಮಾಡೋದು ರಾಜ, ಫುಲ್ ಒಂದು ಈರುಳ್ಳಿ ಕಟ್ ಮಾಡಿಬಿಡು, ಕಲಿಸ್ಕೊಡ್ಬೇಕು. ನಾವು ಊರಿಂದ ಬಿಟ್ಟು ಬಂದಿದ್ದಾರೆ, ಕೆಲಸ ಎಲ್ಲ ಕಲಿಸ್ತೀವಿ, ಕೆಲಸನೂ ಕಲಿಸ್ಕೊಡ್ತೀವಿ. ನೋಡಿ ಎಲ್ಲ ಮಾಡ್ತಾರೆ, ನಮಗೊಂದು ಖುಷಿ ಆಗುತ್ತೆ. ಜಾಲಿಯಾಗಿ ಕೆಲಸ ಮಾಡಿಬಿಟ್ರೆ ಜಾಲಿಯಾಗಿರುತ್ತೆ. ಅಡುಗೆನೂ ರುಚಿ. ಪಕೋಡ ತಿಂತಾಯಿದ್ರೆ ಮಳೆ ಬೀಳ್ತಾ ಇದೆ, ಚಳಿ ಹೊಡಿತಾ ಇದೆ, ಕಲಿಸ್ಕೊಳ್ಳೋದು ಖುಷಿಯಾಗಿ ತಿಂತಾ ಇರೋದೆ ಖಾರವಾಗಿ. ಅಚ್ಚಾ ಲಡ್ಕ, ಬಹುತ್ ಅಚ್ಚಾ ಮಾರ. ನೀಡ್ಸಾನ ಎಲ್ಲ ತೆಗಿ, ಈ ಬೋಲ್ಗೆ ಹಾಕು. चिल्ली डालो बेटा। रखो ऊपर। सभी हो गया। अभी बोलता टेरो ಈಗ ನೋಡ್ತಾ ಇರೋ ಕಡಲೆ ಹಿಟ್ಟು ಒಂದು ಫುಲ್ ಸ್ಪೂನು, ಒಂದು ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ಪೂನು ಚಿಲ್ಲಿ ಪೌಡ್ರು, ಒಂದು ಅರ್ಧ ಕೆ ಜಿ ಮಾಡ್ತಾಯಿದ್ದೀವಿ ಚಿಕನು, ಸ್ವಲ್ಪ ಅರಿಶಿನ, ಆಮೇಲೆ ಅಕ್ಕಿ ಹಿಟ್ಟು ಒಂದು ಅರ್ಧ ಸ್ಪೂನು, ಆಮೇಲೆ ಸ್ವಲ್ಪ ಮೈದಾ, ಸ್ವಲ್ಪ ಕರಿಬೇವು ನೈಸಾಗಿ ತಂದವನೇ ತೊಳಿಯಲು पानी में दा दिन देख खाना खाने वाला अच्छा देखना अच्छा देना। अर्थ आयता राजा। ಸ್ವಲ್ಪ ಚೂರು ಸಾಜೀರ, ಒಂದು ಚೂರು ಜೀರಿಗೆ ಹಾಕಪ್ಪ, ನೋಡಿಗೆ ಸ್ಮೆಲ್ ಕಿತ್ನಾ ಅಚ್ಚಾ. ಆಮೇಲೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ಮೊಟ್ಟೆಯನ್ನು ಇದಕ್ಕೆ ಒಡೆಯುವುದು, ಇಲ್ಲಿ ಇಡುವುದು, ಚೆನ್ನಾಗಿ ಮಿಕ್ಸ್ ಮಾಡುವುದು. ಚಿಕನ್ ಹಾಕೋ. ಆಮೇಲೆ ಅಯ್ಯೋ ಎಲ್ಲದಕ್ಕಿಂತ ಮೇನು ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲ ಮರ್ತ್ಬಿಟ್ರೆ ರುಚಿನೇ ಇಲ್ಲ ಅಂದ್ರೆ ಹೋಯ್ತಲ್ಲ. ಕಟ್ಟಮ್ಮ ಕಳ್ಸಮ್ಮ. अच्छा है पकौड़ा? क्या पकौड़ा? चिकन पकौड़ा। हाँ थोड़ा चिकन डालो. ಕಲರ್ ಇಲ್ಲ ಏನಿಲ್ಲ, ಎಲ್ಲ ನ್ಯಾಚುರಲ್ ಆಗಿ ಕಲಿಸ್ತೀವಿ, ರುಚಿಯಾಗಿ ಕೊಡ್ತೀವಿ. ಕಲ್ತೋಣ ಪೂರ, ನಿನಗೆ ತಿನ್ನಕ್ಕೆ ಬೇಕಲ್ಲ ಚಿಕನ್ ಪಕೋಡ. ದಾದಾ ನೀರು ಹಾಕ್ಬಿಟ್ರೆ ಕ್ರಿಸ್ಪಿನೆಸ್ ಬರಲ್ಲ. ಹೋಗ್ಯಾ? ತೋಡ ತಿರ್ಗಾ ಇನ್ನೊಂಚೂರು ಕಡಲೆ ಹಿಟ್ಟು.
ಓಕೆ. ಒಂಚೂರು ಅಕ್ಕಿ ಹಿಟ್ಟು ಓಕೆ, ಸ್ವಲ್ಪ ನೀರು ಪ್ರೋಕ್ಷಣೆ ಮಾಡಬೇಕು. ಈ ತೀರ್ಥ ಹಾಕೋತೀವಲ್ಲ ಆ ಥರ ನೋಡಿ, ಇಷ್ಟೇ ಕೆಲಸಮ್ಮ. ಈಗ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ನೋಡೋದಕ್ಕೆ ಹೆಂಗೆ ನೋಡ್ತೀರ ರಾಜ? ಅಲ್ಲ, ಉಪ್ಪು ಖಾರ ಹೆಂಗಿದೆ ಅಂತ ಕರೆಕ್ಟಾಗಿದೆ. ಸ್ಲೋ ಆಗಿ ನೋಡಬೇಕು, ನಿಧಾನ. ಸೂಪರ್, ಕರೆಕ್ಟಾಗಿದೆಯಾ? ಕರೆಕ್ಟಾಗಿ ಉಪ್ಪು ಖಾರ. ಈಗ ಇದನ್ನು ತೊಗೊಂಡೋಗಿ ಕೈಯಲ್ಲೆಲ್ಲ ಬಡಿದು ತಂಗಳಪೇಟೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬಂದ್ಬಿಡು. ಓಕೆ, ಒಂದು ಅರ್ಧ ಗಂಟೆ ನೆಲೀಲಿ. ಆಮೇಲೆ ಕರಿತೀನಿ, ಸೂರಜ ಬಾರೋ ಪಕೋಡ ಬಾರೋ ಅಂತೀನಿ. ಪಕೋಡ ತರ್ತಾರೆ, ಎಣ್ಣೆಗೆ ಬಿಡ್ತೀವಿ, ಖುಷಿಯಾಗಿ ಕೊಡ್ತೀವಿ, ಎಣ್ಣೆ ಕಾಯ್ಸಕ್ಕೆ ಇಡ್ತೀವಿ. ಹೋಗೋಣ ತಂಗಳಪೇಟೆಲಿ ಇಟ್ಪ ನೋಡಿ. ಇಷ್ಟೆಲ್ಲ ಕಲಿಸೋದು ಚಳಿಯಾಗಿದೆ. ತರದ ಅಂಗಡಿಯಲ್ಲಿ ಇಲ್ಲೇ ಸೊಪ್ಪು ಇಟ್ಕೊಂಡ. ಮುಂಚೆ ಸೊಪ್ಪಿನ ಬೋಂಡ ಅಂತ ಹಳ್ಳಿ ಕಡೆ ಮಾಡ್ತಾಯಿದ್ರು. ಆ ಸೊಪ್ಪಿನ ಬೋಂಡ ಮೆಥಡೇ ಈ ಚಿಕನ್ಗೆ ಹಾಕ್ಕೊಂಡಿದ್ದೀವಿ, ಕಲಸಿ ಕೊಡ್ತಾಯಿದ್ದೀವಿ. ತಿನ್ಕೊಳ್ಳಿ, ಖುಷಿಯಾಗಿ ಹೇಳಿ. ನೋಡಿ, ಈಗ ಅರ್ಧ ಗಂಟೆ ನಮ್ಮ ಸೂರಜ್ ಸಾಹೇಬರು ತಂಗಳಪೇಟೆಲಿ ಇಟ್ಟು ಬಂದಿದ್ದಾರೆ. ನಾವು ಎಣ್ಣೆ ರೆಡಿ ಮಾಡ್ಕೊಂಡಿದ್ದೀವಿ, ತಂಗಳಾಗಿದೆ. ಈಗ ತರಿಸ್ತೀನಿ, ಎಣ್ಣೆ ಕಾಯಿಸ್ಮೇಲೆ ತರಿಸ್ತೀನಿ. ಕಾಯ್ತಾಯಿರಿ. ಈಗ ಎಣ್ಣೆ ಇಡುವುದೇ, ದೀಪಾಲಂಕಾರ ಬೆಳಗಿಸುವುದೇ. ಎಣ್ಣೆ ಕಾಯಲಿ. ಅದು 5 ನಿಮಿಷ ಎಣ್ಣೆ ಬೆಂದಿದ ಮೇಲೆ ನಿಮಗೆ ರುಚಿಯಾಗ ಚಿಕನ್ ಪಕೋಡನ ತರಿಸೋದು, ಎಣ್ಣೆಲಿ ಬಿಡೋದು. ನಾನು ತಿಂತೀನಿ, ನೀವು ನೋಡ್ತೀರಾ, ಆಮೇಲೆ ಮಾಡ್ತೀರಾ. ಮಾಡಾದ್ಮೇಲೆ ಆಹಾ ಅನ್ಬೇಕು, ಕಲ್ತ್ಕೊಳ್ಳಿ. ನಮ್ಮ ಈಗ ಎಣ್ಣೆ ಕಾಯ್ತಾ ಇದೆ, ಸೂರಿ ಬರ್ತಾ ಇದ್ದಾನೆ, ತಂಗಳಪೇಟೆಲಿಟ್ಟಿರೋ ಕಬಾಬ್ ತರ್ತಾ ಇದ್ದಾನೆ. ಅದು ಕಬಾಬ್ ಅಂದರೆ ಯಾವ್ದು ಹೇಳಿ? ಇವತ್ತು ಚಿಕನ್ ಪಕೋಡ ನೋಡಿ ಆಮೇಲೆ ಆನಂದಿಸಿ. ಸೂರಜಣ್ಣ ಬೇಗ ಬರೋಣ. ಈಗ ಹೋಗ್ಬಿಡ್ತಾರೆ ಸರ್, ಹೋದ್ರೆ 10 ನಿಮಿಷ ಆದರೂ ಬಂದ್ಬಿಡಲ್ಲ. ಎಣ್ಣೆ ಕಾಯ್ತೈತೆ, ಎಣ್ಣೆ ಸೀದೋಗುತ್ತೆ. ಬೇಗ ಬಾರಪ್ಪ ಸೂರಜ, ಬೇಗ ಬಾರ. ಎಲ್ಲ ಹೋಗಿದೆ. ಬಿಡು ಎಣ್ಣೆಗೆ. ರಗ ಇಲ್ಲಾಂದ್ರೆ ಎಣ್ಣೆ ಕಾದೋಗುತ್ತೆ, ಬ್ಲ್ಯಾಕ್ ಆಗಿಬಿಡುತ್ತೆ ಅಲ್ವಾ? ಬೇಗ ಕೆಲಸ ಮಾಡಬೇಕು, ಖುಷಿಯಾಗಿ ಮನೆಗೆ ಹೋಗ್ಬೇಕು. ಎಷ್ಟು ಮಕ್ಕಳು? ಓಕೆ. ಚೆನ್ನಾಗಿತ್ತಾ? ಹೌದಾ? ಪರವಾಗಿಲ್ವಾ ಮಾಸ್ಟ್ರು? ಪರವಾಗಿಲ್ವಾ? ಓಕೆ. ಒಳ್ಳೆ ಹುಡುಗ, ಸಾಕು. ಜಾಸ್ತಿ ಹಾಕ್ಬಿಟ್ರೆ ಅದು ಇದಾಗ್ಬಿಡುತ್ತೆ. ಏನಾಗ್ಬಿಡುತ್ತೆ? ಅದಕ್ಕೆ ಏನು ಮಾಡಬೇಕು, ಈ ಥರ ತಕ್ಕೋಬೇಕು. ಹಿಂಗಂತ ಇದ್ರೆ ಲೂಸ್ ಆಗುತ್ತೆ. ಹೆಂಗಾಗತ್ತೆ? ಆವಾಗ ಆಯಿಲಲ್ಲಿ ಇಟ್ಕೊಳಲ್ಲ. ಇದು ಬೋನ್ಲೆಸ್ ಹಾಕಿರೋದ್ರಿಂದ ನೀವು ಮೂಳೆ ಬೇಕಾ, ಬೋನ್ಲೆಸ್ಸು ಬೋನು ಎರಡೂ ಹಾಕ್ಕೋಬೋದು. ಈಗ ನಾವು ಸುಮ್ಮನೆ ಬೋನ್ಲೆಸ್ ಹಾಕಿ ಚೆಕ್ ಮಾಡ್ಕೊಂಡಿದ್ದೀವಿ. ನೀವು ಬೇಕಾದ್ರೆ ಮನೇಲಿ ಬೋನು ತಂದು ಎಳಿ ಬಾರಿಸ್ತಾ ಇದ್ರೆ ಆ ರುಚಿ ಮಜಾನೇ ಬೇರೆ ಇರ್ತದೆ. ಈಗ ನೋಡಿ, ಕಲರ್ ಇಲ್ಲ, ಏನಿಲ್ಲ ನೋಡಿ, ಸೇಮ್ ಕಲರ್ ಇದೆಯಾ? ಪಕೋಡ ಇಷ್ಟೇ ಕೆಲಸ. ಇದನ್ನು ಮಾಡೋಕೆ ಒಂದು ಕಷ್ಟ ಅಂತೀರ ನೀವೆಲ್ಲ. ಏನೋ ಒಂದು ತಮಾಷೆ ಮಾಡಿ ಒಂದು ಬೆಳ್ಳುಳ್ಳಿ ಕಬಾಬ್ನ ಪ್ರಪಂಚ ತೋರಿಸಿದ್ದೀರಾ, ನಿಮ್ಮ ಪ್ರೀತಿ ಬೆಳೆಸಿದ್ದೀರಾ, ರುಚಿಯಾಗಿ ತೋರಿಸ್ತಾರೆ, ಈಸಿಯಾಗಿ ಮಾಡಿಸ್ತಾರೆ ಅಂತಿದ್ದೀರಾ. ನೋಡಿ, ಶ್ರಮಗಳು ಮಾಡ್ಕೋತೀವಿ, ಏನೇನೋ ಒಂದು ಆಟ ಆಡ್ತಾ ಇರ್ತೀವಿ ಅಡುಗೆಯಲ್ಲಿ. ನಿಮಗೂ ರುಚಿ ಕೊಡಬೇಕು ಅಂದರೆ ನಾವು ಕಲಿಬೇಕು, ಕಲಿತು ನಿಮಗೂ ತೋರಿಸ್ಬೇಕು. ಖುಷಿ ಆದಮೇಲೆ ನೀವು ಕಾಮೆಂಟ್ಸ್ ಮಾಡ್ತೀರಲ್ಲ, ಆ ಆನಂದ ಇದೆ ಗೊತ್ತಾ? ಖುಷಿ ಅಂದರೆ ಅದಕ್ಕೆ ಪರಮಾನಂದ. ನಾವು ನೀವು ಮಾತಾಡೋ ಒಂದು ಕಾಮೆಂಟ್ಸಿಂದ ನಮಗೂ ಒಂದು ತೃಪ್ತಿ ಆಗುತ್ತೆ. ಏನೋ ತಪ್ಪಿದ್ರು ಅದನ್ನು ತಿದ್ಕೊಳ್ಳೋಕ್ಕಾಗತ್ತೆ. ತಿದ್ಕೊಂಡಾದ್ಮೇಲೆ ಮಾಡಲೇಬೇಕು, ಅದನ್ನು ಬೇರೆ ಥರ ಚೇಂಜ್ ಮಾಡಿ ಕೊಡಲೇಬೇಕಾಗತ್ತೆ. ನೋಡಿ, ರುಚಿಯಾಗಿದ್ದರೆ ನೀವು ಕಾಮೆಂಟ್ಸ್ ಮಾಡಬೇಕು, ಖುಷಿಯಾಗಿ ಹೇಳಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಇರಬೇಕು. ಆದರೆ ಎಲ್ಲರೂ ಏನು ಮಾಡ್ತಾ ಇದ್ದೀರಾ ಅಂದರೆ, ಚೆನ್ನಾಗಿ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ಲೈಕ್ ಮಾಡ್ತಾಯಿಲ್ಲ, ಶೇರ್ ಮಾಡ್ತಾಯಿಲ್ಲ. ನಾವು ಬೆಳಿಬೇಕು, ನಿಮಗೂ ರುಚಿ ತೋರಿಸ್ಬೇಕು ಅಂದರೆ ನಮ್ಮನ್ನು ಬೆಳೆಸ್ರಪ್ಪ, ನಿಮ್ಮ ಪ್ರೀತಿ ತರ್ರಪ್ಪ. ಸ್ವಲ್ಪ ನಿಮಗೆ ಒಂಚೂರು ಬ್ರೌನ್ ಥರ ಆಗಬೇಕು. ಆವಾಗ ಒಳಗಡೆನೂ ಬೇಯುತ್ತೆ, ರುಚಿಯಾಗಿರುತ್ತೆ. ಬೇಕು ಅಂದರೆ ಈಗ ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ತಲೆನೋವಿಲ್ಲ. ಪಕ್ಕ ನೋಡಿ, ನೊರೆ ಬರ್ತಾ ಇದೆ, ಇದು ಎಣ್ಣೆ ಕಾದಿದೆ ಅಂತ ಅರ್ಥ. ಈ ಎಣ್ಣೆ ಕಾದಿಲ್ದಿದ್ದಾಗ ಏನು ಮಾಡ್ತೀರಾ? ಹಾಕ್ಬಿಟ್ಟಿರ್ತೀರಾ ಅಂದ್ಕೊಡಿ, ಒಂದು 10 ನಿಮಿಷ ಬೇಯಿಸೋಕೆ ಬಿಟ್ಬಿಟ್ಟು ತಿರ್ಗಾ ತೆಗೆದುಬಿಡಿ, ತಿರ್ಗಾ ರಿಪೀಟ್ ಹಾಕ್ಬಿಡಿ. ತಿಂದಾದ್ಮೇಲೆ ನಾನು ಹೇಳಿದ್ನಲ್ಲ, ಬೆಳ್ಳುಳ್ಳಿ ಕಬಾಬ್ ರಸ್ಕು ಆ ಥರ ಇರುತ್ತೆ. ಪಕೋಡ ತಿನ್ನೋವಾಗಲೂ ಆ ಕ್ರಿಸ್ಪಿನೆಸ್ ಇರಬೇಕು.
ಟೇಸ್ಟು ಮಜಬತ್ತಾಗಿರುತ್ತೆ. ನೋಡಿ, ಈರುಳ್ಳಿ ಹಾಕಿದ್ದೀವಿ, ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ, ಮೆಂತ್ಯ ಸೊಪ್ಪು ಹಾಕಿದ್ದೀವಿ, ಸಬ್ಸಿಗೆ ಸೊಪ್ಪು ಹಾಕಿದ್ದೀವಿ, ಎಲ್ಲ ಮಾಡಿದ್ದೀವಿ. ಮಿಕ್ಸ್ ಮಾಡಿ ಎಣ್ಣೆಗೆ ಬಿಟ್ಟಿದ್ದೀವಿ. ಇನ್ನೆರಡು ನಿಮಿಷ ಕಾದ್ಬಿಟ್ರೆ ರುಚಿನೂ ಹೇಳ್ಬಿಡ್ತೀನಿ. ತಿಂದಾದ್ಮೇಲೆ ಗೊತ್ತೇ ಗೊತ್ತಲ್ಲ, ಒನ್ ಮೋರ್. ಚಿಕನ್ ಪಕೋಡ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಇನ್ನೊಂದೆರಡು ನಿಮಿಷದಲ್ಲಿ ಆ ಕ್ರಿಸ್ಪಿನೆಸ್ ಬರುತ್ತೆ. ರಸ್ ಥರ ತಿಂತಾ ಇದ್ರೆ ಜಬರ್ದಸ್ತ್, ಬೇರೆ ಖುಷಿಯಾಗ್ಬಿಡುತ್ತೆ. ನೀವು ನೋಡ್ತಾ ಇದ್ರೆ ನಿಮ್ಗೆ ಅಡುಗೆ ರುಚಿ ಅನಿಸ್ತಾ ಇದ್ರೆ ಆ ಪ್ರೀತಿನೇ ಬೇರೆ ಬೆಳೆಯುತ್ತೆ. ಅಡುಗೆ ಮಾಡೋವಾಗ ನನ್ನ ಜಾಲಿ ಮಾಡೋ ಅಂತ ಹೇಳಿ ಮಾಡ್ಕೊಬಿಟ್ರೆ ಕೆಲಸ ಮಾಡಿದ್ದು ಗೊತ್ತಾಗಲ್ಲ, ಶ್ರಮ ಪಟ್ಟಿದ್ದು ಗೊತ್ತಾಗಲ್ಲ. ರುಚಿ ತಿಂದ ಮೇಲೆ ಹೇಳ್ತೀರಾ. डाल रहा नहीं है ना, थोड़ा चिली पाउडर डाल रहे, थोड़ा नमक पुड़ी डाल. किधर है नमक पुड़ी? डाल डाल मिक्स कर, डाल आयरन में. जाओ. ಚಟಾಪಟ ಅನ್ನೋದೆ. ಚಿಕನ್ ಪಕೋಡಾಗೆ ನೋಡಿ, ಇವಾಗ ಈರುಳ್ಳಿನ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡು ಕರಿಬೇವು ಹಾಕ್ಕೊಂಡಿದ್ದೀವಿ. ಖುಷಿಯಾಗಿ ಅದ್ರ ಜೊತೆ ಇಟ್ಕೊಂಡು ತಿಂತಾಯಿದ್ರೆ ಆ ಸ್ವಾದ ಮಜಾನೇ ಬೇರೆ ಇರುತ್ತೆ. ನೋಡಿ, ಈಗ ಈರುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಚಿಲ್ಲಿ ಪೌಡ್ರು, ಉಪ್ಪು ಹಾಕ್ಬಿಟ್ಟು ಕಲಸಿದ್ವಿ. ಇದ್ರ ಮೇಲೆ ಹಿಂಗೆ ಹಾಕ್ತೀವಿ. ಚಿಕನ್ ಪಕೋಡ ಕೊಡ್ತೀವಿ. ನೀವು ಹೇಳಬೇಕು, ಖುಷಿಯಾಗಿ ತಿನ್ನಲೇಬೇಕು. ಹೆಂಗಿದೆ ಚಿಕನ್ ಪಕೋಡ? ನೋಡಿ, ಈಗ ಚಿಕನ್ ಪಕೋಡ ಮಾಡಿದೆ. ಪಕೋಡ ನೋಡಿದ್ದೀರಾ, ಬೇಗ ಮಾಡ್ಕೋತೀರಾ, ಖುಷಿಯಾಗಿ ತಿಂತೀರಾ. ತಿಂದಾದ್ಮೇಲೆ ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ. ಒಂದ್ಸಲ ಬೆಲ್ ಬಟನ್ನು ಒತ್ಬಿಡ್ತೀರಾ. ನಿಮ್ಮ ಪ್ರೀತಿ ಬೆಳೆಸೇ ಬಿಡೋಣ, ರುಚಿಯಾದ ಅಡುಗೆ ತಿನ್ಸೇ ಬಿಡೋಣ. ತಿಂದಾದ್ಮೇಲೆ ಬರ್ತೀನಿ, ಇನ್ನೂ ಒಳ್ಳೊಳ್ಳೆ ಅಡುಗೆನ ಖುಷಿಯಾಗಿ ತೋರಿಸ್ತೀನಿ. ಏನಂತೀರಾ?